ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾರ್ನಿಂಗಿಂದನೇ ನನ್ನ ಮಾರ್ನಿಂಗ್ ರುಟೀನ್ನ ಹೇಗಿದೆ ಅಂತ ತೋರಿಸೋಣ ಅಂತ ಮಾರ್ನಿಂಗಿಂದನೇ ವ್ಲಾಗ್ ಮಾಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಶೂ ಹಾಕ್ಕೊಳ್ತಾ ಇದ್ದೆ ವಾಕ್ ಹೋಗೋಣ ಅಂತ. ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದೆ. ನನಗೆ ಸ್ಲಿಪ್ಪರೆಲ್ಲ ಹಾಕಿದ್ರೆ ಕಂಫರ್ಟ್ ಇರಲ್ಲ ವಾಕ್ ಮಾಡಬೇಕಾದ್ರೆ, ಅದಕ್ಕೆ ನಾನು ಮಾರ್ನಿಂಗು ಶೂ ಹಾಕ್ಕೊಂಡು ಹೋಗ್ತೀನಿ. ಸೊ ಅಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾರ್ನಿಂಗು ಬೆಳಗ್ಗೆ ಬೇಗ ಎದ್ದು ನನ್ನ ಬೆಳಗಿನ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹಾಡು ಕೇಳಿಕೊಂಡು ವಾಕ್ ಮಾಡ್ತಾಯಿದ್ರೆ ಗೊತ್ತೇ ಆಗಲ್ಲ. ಮಾರ್ನಿಂಗು 1 ಅವರ್ ವಾಕ್ ಮಾಡ್ತೀನಿ. ಮನೆಯಿಂದನೇ ಅಲ್ಲಿಗೆ ನಡ್ಕೊಂಡು ಹೋಗ್ತೀನಿ. ಹೋಗಬೇಕಾದ್ರೆ ಪಾರ್ಕಿಗೆ ನಡ್ಕೊಂಡೇ ಹೋಗ್ತೀನಿ. ನಾನು ನಡ್ಕೊಂಡು ಹೋಗ್ತಿದ್ದು ಒಂದು 1.5 ಕಿಲೋಮೀಟ್ರೇ ಇರಬೇಕು. ಸೊ ಪಾರ್ಕ್ ಹತ್ರ ನಾನು ಮಾರ್ನಿಂಗ್ ನಡ್ಕೊಂಡು ಹೋಗ್ತೀನಿ. ಅದಾದಮೇಲೆ ಅಲ್ಲಿಂದ ವಾಪಸ್ ರಿಟರ್ನ್ ಬರಬೇಕಾದ್ರೆ ನಮ್ಮ ಯಜಮಾನರು ಡ್ಯೂಟಿ ಮುಗಿಸ್ಬಿಟ್ಟು ಬರ್ತಾಯಿರ್ತಾರೆ. ಅವ್ರ ಜೊತೆ ನಾನು ರಿಟರ್ನ್ ಬರ್ತೀನಿ. ಒಂದು ವಾಕ್ ಹೋಗಿ ಬಂದರೆ ಮೈಂಡು ಫುಲ್ಲು ಫ್ರೀ ಅನಿಸುತ್ತೆ. ನಮ್ಮ ಯಜಮಾನರು ಬಂದರು. ಸೊ ಹಾಗಾಗಿ ರಿಟರ್ನ್ ಬಂದುಬಿಟ್ಟೆ ವಾಪಸ್ಸು. ನಾನೇನು ಅಲ್ಲಿ ಪಾರ್ಕಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಿಲ್ಲ. ಹೋಗಬೇಕಾದ್ರೆ ಜಸ್ಟ್ ಮಾಡಿದ್ದೆ ಅಷ್ಟೇ. ಪಾರ್ಕಿಂದ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ಅದಾದಮೇಲೆ 1 ಅವರ್ ವಾಕ್ ಮಾಡಿರ್ತೀನಲ್ಲ, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮನೆ ಕೆಲಸನ ಒಂದೊಂದಾಗಿ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಾನು ಅಲ್ಲಿ ಟಿಫನ್ಗೆ ರೆಡಿ ಮಾಡಿ ಇಟ್ಟು ಬಂದಿದ್ದೆ. ಅದಾದಮೇಲೆ ನಾನು ಬಂದುಬಿಟ್ಟು ಹೊಸಲು ಒರೆಸ್ತಾ ಇದ್ದೆ. ಮನೆ ಬಾಗಿಲನ್ನು ನೀಟಾಗಿ ಒರೆಸಿ ರಂಗೋಲಿ ಇಟ್ಟು, ಅಂದರೆ ಗುರುವಾರ ಅಂತ ಏನಿಲ್ಲ, ನಾನು ಯಾವಾಗಲೂ ರಂಗೋಲಿ ಬಿಡ್ತೀನಿ. ಅದರಲ್ಲೂ ಸ್ಪೆಷಲು ಗುರುವಾರ. ಇವಾಗ ಒಂದು 2-3 ವಾರದಿಂದ ನಾನು ಗುರುವಾರ ಪೂಜೆ ಮಾಡ್ತಾಯಿದ್ದೀನಿ ರಾಯರಿಗೆ. ನಾವು ಟೆಲ್ ಮಿ, ಏನಾಯಿತು? ಏನು ಹೇಳಿ? ಇಷ್ಟೊತ್ತು ಬಡ ಅಂದಿದ್ರಲ್ಲ, ಹೇಳಿ. ಏನೋ ಹೇಳ್ತಿದ್ದೆ ದೊಡ್ಡದಾಗಿ. ಬೆಳ್ಳಗಿದ್ದೀರಲ್ಲ, ಇನ್ನೇನು ಬೆಳ್ಳಗ? ಹಾಯ್. ಇಲ್ಲಿ ಓಡ್ಸಕ್ಕೆ ಬರ್ತಾರೆ. ಬಾಗ್ಲಾಕಿ ಅಂದರೆ ಹಿಂದ್ಗಡೆ ಬಾಗ್ಲಾಕಕ್ಕಾಗಲ್ಲ ನಮ್ಮ ಮನೆಯಲ್ಲಿ. ನಮ್ಮ ಯಜಮಾನರು ಹೋದ್ಮೇಲೆ ಎಲ್ಲ ಒಂದೊಂದೇ ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮೊದಲೆಲ್ಲ ಪಾತ್ರೆ ಎಲ್ಲ, ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಅದು ಇದು ಎಲ್ಲ ರೆಡಿ ಮಾಡಿರ್ತೀನಲ್ಲ, ಅದೆಲ್ಲ ಖಾಲಿ ಮಾಡಿ, ಹಾಗೆ ನೈಟು ಏನು ಅನ್ನ ಸಾಂಬಾರಾಗಲಿ, ಏನು ಚಪಾತಿಗೆ ಪಲ್ಯ ಏನು ರೆಡಿ ಮಾಡಿರ್ತೀನಿ ಆ ಪಾತ್ರೆನೆಲ್ಲ ಬೆಳಗ್ಗೆ ತೊಳಿತೀನಿ. ಅನ್ನನ ಪಾತ್ರೆ ಖಾಲಿ ಮಾಡಿಬಿಟ್ಟು, ಅನ್ನದ ಪಾತ್ರೆ ಖಾಲಿ ಇಡಬಾರ್ದು ಅಂತಾರೆ. ಅದಕ್ಕೆ ಒಂದು ಸ್ವಲ್ಪನಾದರೂ ಇಟ್ಟು ಅದನ್ನೆಲ್ಲ ಬೆಳಗ್ಗೆ ವಾಶ್ ಮಾಡ್ತೀನಿ. ಬೆಳಗ್ಗೆ ಮಾಡಿರೋ ತಿಂಡಿದಾಗಲಿ ಪ್ರತಿಯೊಂದನ್ನು ಬೆಳಗ್ಗೆ ಇವಾಗ ವಾಶ್ ಮಾಡ್ತಾಯಿದ್ದೀನಿ. ಎಲ್ಲ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸೊ ಒಂದೊಂದೇ ಕೆಲಸ ಮಾಡ್ಕೊಳ್ತೀನಿ. ಪ್ರತಿಯೊಂದು ಏನು ಚಿಕ್ಕ ಪುಟ್ಟ ಪಾತ್ರೆ ಇದೆ ಎಲ್ಲ ಹುಡುಕಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಡ್ತೀನಿ. ಫಸ್ಟಿಗೆ ತೊಳ್ಕೊಂಡು ಅದಾದಮೇಲೆ ಸಿಂಕು ಅದೆಲ್ಲ ತೊಳ್ಕೊಳ್ತೀನಿ. ಸಿಂಕೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ.
ಆಮೇಲೆ ಸ್ಟವ್ ಅಷ್ಟೇ, ಸ್ಟವನ್ನು ಚೆನ್ನಾಗಿ ತೊಳ್ಕೊಂಡು, ಅಂದರೆ ಸೋಪ್ ಬ್ರಷಲ್ಲಿ ಚೆನ್ನಾಗಿ ಸೋಪ್ ಹಾಕಿ ತೊಳ್ಕೊಂಡು, ಆಮೇಲೆ ಮತ್ತೆ ಒಂದು ಸತಿ ವೆಟ್ಟು ಒಂದು ಸತಿ ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡಾದ್ಮೇಲೆ ಸಿಂಕೆಲ್ಲ ಮತ್ತೆ ಇನ್ನೊಂದು ಸತಿ ಕ್ಲೀನ್ ಮಾಡ್ಕೊಳ್ತೀನಿ. ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಇಲ್ಲಿ ನಾನು ಅಡುಗೆಗೆ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆಗೇನಿಲ್ಲ, ಸಿಂಪಲ್ಲಾಗಿ ಸೌತೆಕಾಯಿ ಆಮೇಲೆ ಮಿಕ್ಸು ಮೊಳಕೆ ಕಾಳಿತ್ತು, ಅದನ್ನೆಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡೋಣ ಅಂತ. ನಾನೇನು ಜಾಸ್ತಿ ಏನು ತೋರ್ಸೋಕ್ಕೋಗಿಲ್ಲ, ಎಲ್ಲ ರೆಸಿಪಿ ಎಲ್ಲ ಡೀಟೇಲ್ಸಾಗಿ ತೋರ್ಸೋಕ್ಕೆ ನಾನು ಹೋಗಿಲ್ಲ. ಎಲ್ಲ ನಾರ್ಮಲಾಗಿ ಹೇಗೆ ಮನೆಯಲ್ಲಿ ಎಲ್ಲರ ಮನೇಲೂ ಮಾಡ್ತಾರೋ ಅದೇ ಥರ ನಾನು ಮಾಡೋದು. ಸೊ ಸ್ಪೆಷಲ್ಲಾಗಿ ಏನು ಮಾಡಿಲ್ಲ, ಅದಕ್ಕೆ ಏನು ರೆಸಿಪಿ ಏನು ತೋರ್ಸೋಕ್ಕೆ ಹೋಗಿಲ್ಲ. ನಾನಿಲ್ಲಿ ಅರ್ಧ ಸಾಂಬಾರು ಸೌತೆಕಾಯಿನ ತೊಗೊಂಡಿದ್ದೀನಿ ಅಷ್ಟೇ, ಯಾಕಂದರೆ ನಮ್ಮಿಬ್ಬರಿಗಷ್ಟೇ ಮಾಡೋದು. ಒಂದು ಫುಲ್ ಹಾಕ್ತು ಅಂದರೆ ವೇಸ್ಟ್ ಆಗಿಬಿಡುತ್ತೆ, ಇಬ್ಬರಿಗೆ ಅಲ್ವಾ, ಅದಕ್ಕೆ ಒಂದು ಫುಲ್ ಹಾಕೋಕ್ಕೆ ಹೋಗಲ್ಲ. ಒಂದು ಅಂದರೆ ಅರ್ಧ ಇವಾಗ ಮಾಡ್ತೀನಿ, ಇನ್ನು ಅರ್ಧ ಇನ್ಯಾವಾಗಾದರೂ ಮಾಡ್ತೀನಿ. ಫ್ರಿಜ್ಜಲ್ಲಿ ತೆಗೆದಿಟ್ಟಿರ್ತೀನಿ, ಅಂದರೆ ತುಂಬ ದಿನವೂ ಇಡೋಕ್ಕೆ ಹೋಗಬಾರ್ದು ಅದನ್ನ, ಅದು ವೇಸ್ಟ್ ಆಗಿಬಿಡುತ್ತೆ, ಆ ತರಕಾರಿನೇ ವೇಸ್ಟ್ ಆಗಿಬಿಡುತ್ತೆ ಸೌತೆಕಾಯಿ. ಹಾಗಾಗಿ ನಾನೇನು ಜಾಸ್ತಿ ದಿನ ಇಡೋಕ್ಕೆ ಹೋಗಲ್ಲ, ಮಾಡಿಬಿಡ್ತೀನಿ ಬೇಗ. ಹಾಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಏನೇನು ಮಸಾಲೆ ಗ್ರೈಂಡ್ ಮಾಡೋಕ್ಕೆ ಬೇಕು, ರುಬ್ಬಕ್ಕೆ ಏನೇನು ಬೇಕು ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೆ. ಹಾಗೆ ತೆಂಗಿನಕಾಯಿ ತುರಿನ ತುರಿದು ಅದನ್ನು ಸಹ ರೆಡಿ ಮಾಡಿಟ್ಕೊಂಡು ಅದಾದಮೇಲೆ ಒಂದು ಕುಕ್ಕರ್ ಇಟ್ಕೊಂಡೆ. ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ನಾನು ಮೊದಲಿಗೆ ಒಗ್ಗರಣೆ ಹಾಕ್ಕೊಳ್ತೀನಿ. ಅದಕ್ಕೆ ಫಸ್ಟಿಗೆ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಅದಕ್ಕೆ ನಾನು ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಹಾಗೆ ಅದಕ್ಕೆ ಕರಿಬೇವನ್ನ ಒಟ್ಟಿಗೆ ಸೇರಿಸಿ ಹಾಕ್ಕೊಳ್ತೀನಿ. ಅದ್ರ ಪರಿಮಳ ವಾವ್ ಅನಿಸ್ತಿರುತ್ತೆ ಒಗ್ಗರಣೆ ಹಾಕ್ಬೇಕಾದ್ರೆ. ಅದು ತೆಂಗಿನ ಎಣ್ಣೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು ಅಷ್ಟೇ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ತರಕಾರಿನೆಲ್ಲ ಅದಕ್ಕೆ ಹಾಕ್ಕೊಳ್ತೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪು ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ಕೊಳ್ತೀನಿ. ಆಮೇಲೆ ಕೊನೆಗೆ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗಿರುತ್ತೆ ಅಂತ. ಅದಾದಮೇಲೆ ಒಂದು 2 ನಿಮಿಷ ಹಾಗೆ ಬಿಟ್ಬಿಟ್ಟು ಅದಕ್ಕೆ ಮಸಾಲೆನ ರುಬ್ಬಕ್ಕೆ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ ಅಷ್ಟೇ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3-4 ವಿಷಲ್ ಬಂದಮೇಲೆ ಅದನ್ನ ಆಫ್ ಮಾಡಿಬಿಡ್ತೀನಿ. ಎಲ್ಲ ಕಿಚನೆಲ್ಲ ಕ್ಲೀನ್ ಆಯಿತು. ಇನ್ನು ಮನೆ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಬರ್ಬೇಕು. ನಾನು ಯಾವಾಗಲೂ ಅಡುಗೆ ಆದಮೇಲೆ ಮನೆ ಗುಡಿಸಿ ಒರೆಸೋದು, ಯಾಕಂದ್ರೆ ಮತ್ತೆ ಅಡುಗೆ ಮಾಡಬೇಕಾದ್ರೆ ಮತ್ತೆ ಗಲೀಜಾಗಿಬಿಡುತ್ತೆ, ಕಸ ಅದು ಇದು ಬಿದ್ದುಬಿಡುತ್ತೆ. ಅದಕ್ಕೆ ನಾನು ಏನಿದೆ ಎಲ್ಲ ಒಟ್ಟಿಗೆ ಅಡುಗೆ ಆದಮೇಲೆ ನಾನು ಕಸ ಗುಡಿಸಾದ್ಮೇಲೆ ಮನೆ ಒರೆಸ್ಬಿಟ್ಟು ಎಲ್ಲ ಡೈಲಿ ಹೀಗೆ ಇರುತ್ತೆ. ನನ್ನ ರೂಟೀನೇನು ಚೇಂಜ್ ಇರಲ್ಲ. ಸೊ ಬೆಳಗ್ಗಿಂದ ಮಧ್ಯಾಹ್ನದವರೆಗೂ ಹೇಗಿರುತ್ತೆ ನನ್ನ ರೂಟೀನ್ ಅನ್ನೋದನ್ನು ನಾನು ನಿಮಗಿಲ್ಲಿ ತೋರಿಸಿದ್ದೀನಿ. ಬೇರೆ ಏನು ಎಕ್ಸ್ಟ್ರಾ ಏನು ತೋರಿಸಿಲ್ಲ. ಹಾಗೆ ಈ ವಿಡಿಯೋ ಕೊನೆಯಲ್ಲಿ ನಾನು ಕ್ರಿಸ್ಮಸ್ಸು ಸೆಲೆಬ್ರೇಷನ್ನು, ಅಂದರೆ ನಮ್ಮ ಯಜಮಾನ್ರು ಕೆಲಸ ಮಾಡೋ ಹತ್ರ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದರು, ಅದರದ್ದು 2 ಕ್ಲಿಪ್ಪಿಂಗ್ಸು ತೆಗೆದು ನನಗೆ ಕಳಿಸಿದ್ರು. ಸೊ ಅದನ್ನೂ ಇದ್ರ ಕೊನೆಯಲ್ಲಿ ಆ್ಯಡ್ ಮಾಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಕ್ರಿಸ್ಮಸ್ ವಿಡಿಯೋನ ಆ್ಯಡ್ ಮಾಡ್ತೀನಿ ನೋಡಿ. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಧನುಲೋಕ ಲೈಫ್ ಸ್ಟೈಲ್ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್, ಬಾಯ್. ಹಾಗೆ ಇಲ್ಲಿ ವೆದರ್ ನೋಡಿ ಹೇಗಿದೆ ಅಂತ. ಎಲ್ಲ ಬೆಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. Freak.
street, feeling weak and defeated. It's all that you needed though, to find a new home, to find a new home, where flowers grow, where flowers grow, to bow after the show. It's so relieving getting told to